ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆಶಾ ಅಭಿರುಚಿ. ಇವತ್ತು ನಾನು ಟೊಮೊಟೊ ಪಲ್ಯನ ಮಾಡಿದ್ದೀನಿ. ಟೊಮೊಟೊ ಗೊಜ್ಜು ಅಂತಲೇ ಹೇಳ್ತಾರೆ. ಅನ್ನಕ್ಕಾಗಲಿ, ಮುದ್ದೆಗಾಗಲಿ, ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ತಾಲಿಪೇಟ್ ಮಾಡಿದ್ನಲ್ಲ, ಅದಕ್ಕೆ ಈ ರೆಸಿಪಿನ ಮಾಡಿದ್ದೀನಿ. ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ರೆಡ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕದಾಗಿ ಟೊಮೊಟೊನ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೊಟೊ ಈ ಥರ ಫ್ರೈ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೊಟೊನೆಲ್ಲ ಇದಕ್ಕೆ ಹಾಕಿದ್ದೀನಿ. ಸೊ ಟೊಮೊಟೊ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿ ಬೇಯಿಸಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಬೇಯಿಸಿ. ಏಕೆಂದರೆ ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ಗೊಜ್ಜು. ಟೊಮೊಟೊ ತುಂಬ ಉಳಿದಿತ್ತು, ಹಾಗಾಗಿ ಟೊಮೊಟೊ ಪಲ್ಯನಾದರೂ ಮಾಡೋಣ, ಸೊ ತಾಲಿಪಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೇ ಮಾಡಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಂಗೆ ಗೊತ್ತಿರೋಂಥ ಎಲ್ಲ ರೆಸಿಪೀಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇಷ್ಟೇ ನೋಡಿ, ಇದು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ. ಈಗ ಸ್ವಲ್ಪ ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ MTR ಸಾಂಬಾರು ಪೌಡರ್ನ ಯೂಸ್ ಮಾಡಿದ್ದೀನಿ. ಸಾಂಬಾರು ಪೌಡ್ರು ಖಾಲಿಯಾಗಿತ್ತು, ಹಾಗಾಗಿ ನಾನು MTR ಹಾಕ್ಕೊಂಡಿದ್ದೆ. ಸೊ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇದ್ರೂ ಕೂಡ ಅದನ್ನು ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕಿದ್ದೆ. ರುಚಿಗೆ ಎಲ್ಲರೂ ಊಟ ಮಾಡ್ತಾರಲ್ವ, ಸೊ ಹಾಗಾಗಿ ತುಪ್ಪನೂ ಹಾಕ್ತೀನಿ ನಾನು ಇದಕ್ಕೆ. ಇನ್ನೂ ಚೆನ್ನಾಗಿ ಸ್ವಲ್ಪ ರುಚಿ ಕೊಡುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇದು ತಲಪೆಟ್ಟಿಗೆ ಮಾಡಿರೋಂಥ ರೆಸಿಪಿ ಬಂದು ಚೆಕ್ ಮಾಡಿ. ನಾನು ತಲಪೆಟ್ಟು ಕೂಡ ರೆಡಿ ಮಾಡಿದ್ದೆ. ಇದು ಬೇಗ ಆಗೋಂಥ ರೆಸಿಪಿ, ಒಂದು 10 ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಇಷ್ಟೇ ಇವತ್ತಿನ ರೆಸಿಪಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೋಡಿ, ತಲೆಪೆಟ್ಟು ಕೂಡ ರೆಡಿ ಮಾಡಿದ್ದೆ ನಾನು, ಅದನ್ನು ಕೂಡ ಇನ್ನೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಎಷ್ಟು ಸ್ಮೂತಾಗಿ ಬಂದಿತ್ತು ತಲೆಪೆಟ್ಟು ಕೂಡ, ಸೊ ಹಾಗಾಗಿ ಇದರಲ್ಲಿ ತೋರಿಸಿದ್ದೀನಿ. ನಾನು ಇದಕ್ಕೇ ಆ ಪಲ್ಯನ ರೆಡಿ ಮಾಡಿದ್ದು. ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಫಟಾಫಟ್ ಅಂತ ರೆಡಿ ಆಗೋವಂಥ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಇಷ್ಟ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.